ನನಗೇನ ಇಷ್ಟ ಆತ. ಏನ್ರಿ ಗಂಡಿನ ಕಡೆದವ್ರು ಬಂದಿದ್ರಲ್ಲ ನೋಡಿ ನಿಮ್ಗೆ ಹೆಂಗ ಅನಿಸ್ತ? ಚಂದದಾಳಲ್ಲಿ ಅವ್ರವ್ವ. ಆ ಕೂದ್ಲ ನೋಡಿದೀನಿ ಏನ್ ಹಚ್ತಾರ ಏನ ಕೇಳ್ಬೇಕಿತ್ತು ನೋಡ್ಲಿ. ಉದ್ದು ಕುಳಿ ಏನ್ ಶಾಂಗಿ ಬಳ್ಳಾಗಿದ್ವು. ಒಂಥರ ಸೀರೆಗಿರು ಟಿಪ್ ಟಾಪ್ ಆಗಿ ಒಂಥರ ಯಾರೋ ಕಾಲೇಜು ನೌಕರಿದಾರ ಇದ್ದಂಗಿದ್ರು ಅವ್ರು. ಒಂಥರ ಭಾರಿ ಇದ್ಲು ಬಿಡು ಹೆಣ್ಮಗಳು. ನಂಗಂತ್ರ ಭಾರಿ ಇಷ್ಟ ಆದ್ಲಪ್ಪ. ಐ ನಿಮ್ಮ ಮಸರಾಗ ನಮ್ಮ ಮದ್ದರಿಲಿ ನಿಮನಿಗೋ ಆಕಿ ಹೆಂಗದಳ ಚಂದದಳ ಅಂತ ಕೇಳಲಿಲ್ಲ. ಮಾತುಕತೆ ಹೆಂಗ ಅನಿಸ್ತು? ಗಂಡಿನ ಕಡೆದವ್ರು ಬಂದಿದ್ರಲ್ಲ ಹೆಣ್ಮಗಳು ಹೆಂಗ ಅನ್ಸಿದ್ಲು? ಹುಡುಗನ ನೌಕರಿ ನಿನಗೆ ಹೆಂಗ ಅನಿಸ್ತು? ಇದನ್ನ ಕೇಳಿದ್ ನಾನು. ಈಕಿ ಒಲ್ಲೆ ಅಂತ ಕುಂತಾಳಲ್ಲ ಅದಕ್ಕೆ. ಅಯ್ಯ ನಿಮ್ಮ ಮಸಡ್ಯಾಗ ನಮ್ಮ ಮದ್ದರಿಲಿ ಜಲ್ ಸುರಿಸ್ತಿರಲ್ಲ ಒಂದ್ ಅಳತಿ. ಕೂದ್ಲೇನ್ ಶಾವಿಗೆ ಬಳ್ಳಗೆ ಅಂತ. ನಂದು ತುರ್ಬಾ ಕಟ್ಟೇನಿ ಹಿಂತಾದ. ತುರ್ಬಾ ಬಿಚ್ಚಿನಿ ಅಂದ್ರ ಏನೋ ಕುಂಡಿ ದಾಡ್ತಾವ ಕೂದ್ಲ ಗೊತ್ತಾನ? ಹೋಲ್ ಬಿಡು, ಪಾಂಚಾಲಿ ಶಬ್ದ ಮಾಡಿಗಿಡಿ ಮತ್ತೆ ಹಿಂದಾಗಡೆ ಕೂದ್ಲಾ ಬಿಚ್ಚಿ. ಮಗಳಿಗೆ ಮದುವೆ ಆಗೋ ಮಟ್ಟ ಈ ಕೂದ್ಲಾ ಬಿಚ್ಚಿದ್ದನ್ ಕಟ್ಟಲ್ಲ ಅಂತೇಳಿ ಬಿಚ್ಚಿ ತೋರಿಸ್ತೇನೆ ತಡ್ರಿ. ಕೂದ್ಲಾ ನೋಡ್ರಿ ಹೆಂಗೈತಿ? ಕೂದ್ಲಾ ನೋಡಿದೀನಿ ಎಷ್ಟು ಅದಾವ ಅಂತೇಳಿ. ಹೇಳಿದ್ರಕಿ ಕೂದ್ಲಾ ನೋಡಿ ಬಳ್ಳಿ ಹಂಗ. ನನಗಂತೂ ನೋಡಪ್ಪ ಹುಡುಗ ಒಪ್ಪಿಗೆ ಆದ. ಈಕಿ ಯಾಕ ಮನ್ಸಿಗೆ ಬರವಲ್ತು ಅನ್ನಕತ್ತಾಳ. ನೋಡ್ವಾ, ಇದು ಜ್ಯೋತಿ, ನಿಮ್ಮ ಅವ್ಗ ಹುಡುಗ ಮನ್ಸಿಗೆ ಬಂದಾನಂತ. ನಿಮ್ಮ ಅವ್ನ ಮದುವೆ ಮಾಡ್ಕೊಲಿ, ನೀ ಬಿಟ್ಬಿಡು ಹೋಲಿ. ಅಯ್ಯೋ ನಿಮ್ಮ ಬಾಯಾಗ ನಮ್ಮ ಮುರಿಲಿ. ಅಲ್ರಿ ನಾ ಲಗ್ನ ಆಗ್ಬೇಕಾ? ನಿನ್ನ ಕಟ್ಕೊಂಡು ಅನುಭವಿಸಕತ್ತಿರೋದ ಸಾಲದನ? ಮತ್ತೆ ಅವನು ಬೇರೆ ಕಟ್ಕೊಳ್ಳೇನ? ನಾ ಹೇಳಿದ್ದ ಹಳಾಗಿ ನನಗ ಹುಡುಗ ಸೇರಿನಪ್ಪ ಅಂತ ಹೇಳಿ. ಅಲ್ಲ ಮತ್ತೆ ಮದುವೆ ಆಗಕ್ಕೆ ನೀನು ಆಕೆಲ್ಲ ಮದುವೆ ಆಗಕ್ಕೆ ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಮದುವೆ ಆಗಕ್ಕೆ ಆಕಿಗೆ ಇಷ್ಟ ಆಗ್ಬೇಕು. ಆಕಿ ಮನ್ಸಿಗೆ ತುಂಬಿ ಬರ್ಬೇಕು. ನಾ ಮದುವೆ ಮಾಡ್ಕೋಬೇಕು ಅವನ್ನ ಅಂತೇಳಿ ಆಕಿ ಮನ್ಸಿಗೆ ಅನಿಸ್ಬೇಕು. ಇವನೇ ಮಾಡ್ಕೋಬೇಕು ಅಂತ ಇವನ ಬೇಕು ಅಂತ ಅನಿಸ್ಬೇಕು ಆಕಿಗೆ. ಬಿಟ್ಲದನ್ನ ಸುದ್ದಿ ಆಗ್ಲೇ ಹೋಲ್. ನನ್ ಮನ್ಸಿಗೆ ಬಂದೆ ಅಂತ ಅದಕ್ಕೆ ನೀನೇ ಮಾಡ್ಕೊ ಮನ್ಸಿಗೆ ಬಂದ್ರ. ಅವ ನೀ ಏನ್ ಬೇಕಾದ ಹೇಳ, ನನ್ಗಂತೂ ಹುಡುಗ ಮನ್ಸಿಗೆ ಬಂದಿಲ್ಲ. ನಾನ್ ಮದ್ವಿ ಮಾಡ್ಕೊಳಂಗಿಲ್ಲ. ಸುಮ್ಮನೆ ಹೇಳ್ತಾ ಇದೀನಲ್ಲ, ನಂಗೆ ಹೊಳ ಬಳ ಫೋರ್ಸ್ ಮಾಡಕೋಬೇಡ ನೀ ಈಗ ಹೇಳನ್. ಮತ್ತೆ ಆಯ್ತು ಬಿಡವ, ಮದ್ವಿ ಮಾಡ್ಕೊಳಕ್ ಒಲ್ಲೆ ಅಂತಂದ್ರೆ ನಾನಾರ ಏನ್ ಮಾಡೋದೈತಿ? ಏನು ಬಲವಂತ ತಾಳಿ ಕಟ್ಸಕತ್ತೆ? ನಿಮ್ ಇಷ್ಟ, ಏನ್ ತಿಳಿದಂಗ್ ಮಾಡ್ಕೊರಿ. ಹೋಲ್ ಬಿಡುವ, ನೀ ಯಾಕೆ ತಿರಿ ಕೆಡ್ಸ್ಕೊಂತಿ? ಅದಂಗ ಅಡ್ನಾಡಿ ನಿಮ್ಮವ್ವ ಬೂದು ಗುಂಬಳು ಕೈ ಮಕ್ಕದಕ್ಕೆ ಹೇಳಿದ ಮಾತು ಕೇಳೋಂಗಲ್ಲ. ಹುಡುಗ ಇಷ್ಟ ಆಗ್ಯಾನಂತ, ನಿಂಗೆ ಇಷ್ಟ ಇಲ್ಲದಲ್ಲ. ಇಷ್ಟ ಆಗುವಂತ ಹುಡುಗ ಸಿಗು ಮಟನೂ ಹುಡುಕುನಂತ. ಯಾಕೆ ತಿಳಿ ಕೆಡ್ಸ್ಕೊಂತಿ ಏನ? ಥ್ಯಾಂಕ್ ಯು ಅಪ್ಪ. ಸರಿ, ನಂಗೆ ಇಷ್ಟ ಇಲ್ಲಪ್ಪ ಈ ಹುಡುಗ. ನಂಗೆ ಬೇರೆ ಯಾರನ್ನಾದ್ರೂ ನಾನು ನೋಡ್ತೇನೆ. ಏನು ಒಳ್ಳೆ ಕೆಲಸ ಮಾಡಿದೆ. ಇಷ್ಟ ಇಲ್ಲ ಅಂದ್ರೆ ಹಿಂಗೆ ಬಾಯ್ ಬಿಟ್ಟು ಹೇಳ್ಬಿಡ್ಬೇಕು. ಸುಮ್ಮನೆ ಬಲವಂತಕ್ಕೆ ಅದೇನ ಮದುವೆ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಅನುಭವಿಸೋದು ನಾವೇ. ಏನು ಒಳ್ಳೆ ಕೆಲಸ ಮಾಡಿದ್ವಿ ಬಿಡು. ಇಷ್ಟ ಇಲ್ಲ ಅಂದಿದ್ದು ಇಷ್ಟ ಇಲ್ಲ ಅಂತ ಹೇಳಿದ್ದ ಒಳ್ಳೆಯ ಕೆಲಸ ಆತ. ನನಗೂ ಏನು ಮನ್ಸಿಗೆ ಬಂದಂಗೆ ಆಗಿಲ್ಲಪ್ಪ. ಏನು ಮನಿ ನೋಡ್ತಾಳೆ ಒಂದಳತಿ ಸುತ್ತಾರ್ಲಿ ಹುಲ್ವ್ಯಾರ್ದ ಸುತ್ತಾಡಿ ಗೊತ್ತನ? ಅದು ನನಗೆ ಅದಕ್ಕೆ ಸೇರ್ಲೇ ಇಲ್ಲ. ಮನಿ ನೋಡಕ್ಕೆ ಬಂದಾರ ಏನು ಮನುಷ್ಯರು ನೋಡಕ್ಕೆ ಬಂದಾರ? ಅದು ಒಂದು ತಟ್ಟಿಗೆ ಹೋಗ್ಲಿ ಬಿಡು, ಬಂದವ್ರು ಮತ್ತೆ ಮನಿ ನೋಡ್ತಾರ. ಆದರೂ ಯಾಕೋ ಏನೋ ನನಗಂತೂ ಇಷ್ಟನೇ ಆಗಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ದೀವಿ ಅಲ್ಲಂದ. ಏನಾಚ್ ಅಂತಕ್ಕ? ನಿಮ್ಗೆ ಹಂಗಾರೆ ಒಪ್ಪಿಗೆ ಐತೆ? ಅವ್ರು ಹೊರಗೆ ಹೋಗತ್ಲೆ ತಮ್ಮ ಒಪ್ಪಿಗೆ ತಿಳಿಸೇ ಬಿಟ್ರೆ. ಹುಡುಗಿ ಒಪ್ಪಿಗೆ ಐತ್ರಿ, ನೀವು ಯಾವಾಗ ಹೇಳ್ತೀರಿ ಅವಾಗ ಮುಂದುವರೇನ ಅಂದೇ ಬಿಟ್ರೆ. ಈಗ ನಿನ್ನ ಮಗಳು ಹೂ ಅಂದ್ಲ ಅಂದ್ರೆ ಮುಗಿತು ನೋಡವ. ಈಗ ಮದುವೆ ಮಾತುಕತೆ ಹಂಗಾರ ಈ ಶ್ರಾವಣದಾಗ ಮಾಡಿ ಮುಗಿಸ್ಬಿಡಣಂತ. ಚಲೋ ದಿನ ಐತಿ, ಏನಂತಿ ಶಾಂತಕ? ನನಗೇನು ಅಭ್ಯಂತರ ಇಲ್ಲ, ಹುಡುಗ ಮನ್ಸಿಗೆ ಅದಾನವ. ಆದರೆ ಈಕೆ ಯಾಕೆ ಒಲ್ಲೆ ಅನ್ನಕತ್ತಾಳವ. ಮತ್ತು ಈಕೆ ಒಲ್ಲೆ ಅಂತಂದ್ಮೇಲೆ ಈಗ ಒಲ್ಲೆ ಅಂತಂದ್ನಾಗ ಈಗ ಹೆಂಗೆ ಬಲವಂತ ಮಾಡಿ ಅಂದ್ರೂ ಮದುವೆ ಮಾಡೋಕೆ ಆಗಂಗಲ್ಲ. ಒಪ್ಕೋ ಅಂತ ಹೇಳಕ್ಕೂ ಆಗಂಗಲ್ಲ. ಅದಕ್ಕೆ ಸುಮ್ಮನೆ ಆದ್ ನೋಡವ ನಾನು. ಯಾಕೆ ಜೊತೆ ಹುಡುಗ ಚಲೋ ಅದಾನ, ಮಾಡ್ಕೋ. ಎಂಥ ಚಲೋ ಐತಿ ಹುಡುಗ. ಇನ್ನಂಗಿರ್ಬೇಕು ನಿಂಗೆ? ಅಯ್ಯೋ ಸಾಫ್ಟ್ವೇರ್ ಇಂಜಿನಿಯರ್ ಅದಾನ. ತಿಂಗಳಿಗೆ 60 70 ಎಷ್ಟ ಐತವ ಒಟ್ಟು ಪಗಾರ. ಅಯ್ಯೋ ರಾಣಿಗತೆ ಇರ್ಬೋದು. ನೀನು ಗೊತ್ತನ? ಬ್ಯಾಡ್ರಿಪ್ಪ, ಅವ್ನು ಓದಿರ್ಬೋದು, ಪಗಾರ ಜಾಸ್ತಿನೇ ಇರ್ಬೋದು. ಆದ್ರೆ ಮೆಂಟ್ಯಾಲಿಟಿ ನನಗೆ ಹೊಂದುವಂಗಿಲ್ಲ ಅವ್ರದ್ದು. ನಂಗೆ ಯಾಕೆ ಬೇಡ ಅಂತ ಅನ್ನಿಸ್ತೈತಿ. ನಾವಲ್ಲೇ ಎದ್ರ ಸಂಬಂಧ ಲಕ್ಷ್ಮಿ? ಅಯ್ಯ ತಾಯಿ, ಮೆಂಟ್ಯಾಲಿಟಿ ಪೊಂಟ್ಯಾಲಿಟಿ ಹಾಲ ಹಂಗೆ ಇದು ಮಾಡಂಗಾಗಿತ್ತಂದ್ರೆ ತಡಿ. ನನ್ನ ಗಂಡ ನಮ್ಗೆ ಇಷ್ಟ ಆಗಂತಾರೆ ಬೇಕು ಅಂತ ಕಾಯ್ಕೊಂಡು ಕುಂತಿದ್ರೆ ಮದುವೆ ಮುಂಜೆ ಹಾಕಿದ್ವು ಅಂತ ಮಾಡಿ ನಮ್ದು. ನನಗೂ ಇಷ್ಟ ಇದ್ದಿದ್ದಿಲ್ಲವ ನನ್ನ ಗಂಡನ ಮದುವೆ ಮಾಡ್ಕೊಳಕ್ಕೆ. ಆದ್ರೆ ಮಾಡ್ಕೊಂಡ್ಮೇಲೆ ಈಗೆಲ್ಲ ಚೆನ್ನಾಗೇ ಇದೀವಲ್ಲ. ನೀ ಸುಮ್ಮನೆ ಹಂಗೆ ಭ್ರಮೆ ಪಟ್ಕೊಳ್ಳೋದನ್ನ ಅಂತೇನೆ ನಾನು. ಮಾಡ್ಕೊ, ನನ್ನ ಮಾತು ಕೇಳು. ಒಲ್ಲೆ ಅಂತ ಅನ್ನಕ್ಕೆ ಹೋಗ್ಬೇಡ. ಮಾಡ್ಕೊಂಡ್ಮ್ಯಾಗ ಎಲ್ಲ ತಾನೇ ಸರಿ ಹೋಗತ್ತೆ. ಕೇಳು ಯಾಕೆ ಒಲ್ಲೆ ಅಂತೀ? ಜಯಕರ, ನಂಗಿನ್ ಯಾವ ಹುಡುಗನೂ ನೋಡಕ್ಕೆ ಹೋಗ್ಬೇಡ್ರಿ. ಯಾಕ? ಅಯ್ಯೋ ದೇವ್ರೆ, ಅಲ್ಲ ಮತ್ತೆ ಹಂಗೆ ಒಲ್ಲೆ ಅಂತಂದ್ರೆ ಹೆಂಗದು? ಒಲ್ಲೆ ಅನ್ಬೇಡ, ಮದುವೆ ಮಾಡ್ಕೊ. ಅಯ್ಯೋ ಕತಿಯ, ಏನು ಈ ಹುಡುಗನ ಒಲ್ಲೆ? ಏನು ಮದುವೆನ ಒಲ್ಲೆ? ಮದುವೆ ಒಲ್ಲೆ ಅಂದ್ರೆ ಕೇಳೋರು ಯಾರು? ಈ ಹುಡುಗ ಒಲ್ಲೆ ಅಂತ ಅನ್ನಕತ್ತಾಳ ಅಷ್ಟೇ. ಸರಿ ಅವ, ಆತಂಗಾರ ಬೇರೆ ಚಲೋ ಹುಡುಗನ ಹುಡುಕ್ತೇನೆ ತಗೋ. ಆತಾ? ಈ ಹುಡುಗ ಬೇಡ ಅಂದ್ರೆ ಏನಾಯ್ತು? ಇನ್ನೂ ಅದಾವ ನನ್ನ ಕಡೆ ಸಂಬಂಧ ಬೇಕಾದಷ್ಟು. ಆದ್ರೆ ನನ್ನ ಕಮಿಷನ್ ಏನೈತೆ ಅದನ್ನು ಕರೆಕ್ಟಾಗಿ ಕೊಡ್ಬಿಡ್ಬೇಕಾ ಶಾಂತಕ? ಮತ್ತು ನನಗೆ ಇದೇ ಒಂದು ದುಡಿಮೆ ನೋಡು. ಅದಕ್ಕೆ ಈಗ ತೋರಿಸಿದ್ದಕ್ಕೆ ಏಟ್ ಕೊಡ್ತೀಯ ನೋಡಿ, ನಿನಗೆ ಬಿಟ್ಟಿದ್ದು. ಬೇಕಾದ್ರೆ ನಾನು ಈ ಸಲದ್ದು ತೊಗೊಳಲ್ಲ, ಆದ್ರೆ ಮುಂದಿನ ಸಲದ್ದು ಶಾಂತಕ ಕೊಟ್ಬಿಡ್ಬೇಕಾ? ಏನು ಚಲೋ ಹುಡುಗನ ಹುಡುಕಿಸ್ತೇನವ. ಮತ್ತೆ ನಿಮಗೆ ಬರೀ 500 ಕೇಳಾಕತ್ತೀನಿ. ಆ ಹುಡುಗನ ಕಡೆದ್ದು ನಮಗೆ ಜಾಸ್ತಿ ಬರ್ತೈತಿ. ಅದು ಮಾತ್ರ ನಾನು ಜಾಸ್ತಿನೇ ಇಸ್ಕೊತೀನಿ. ಅದು ನಿಮಗೆ ಇಷ್ಟೇ ಕೇಳಾಕತ್ತೀನಿ. ಆಯ್ತು ತಗೋರವ, ಆಗಲಿ ಕೊಡಿಸ್ಬೇಕಲ್ಲ. ನಿಂದು ಏನೈತೆ ಅದನ್ನು ಕೊಟ್ರೆ ಆತಿಲ್ಲ ನಿನಗೆ. ಕೊಡಿಸೋದು ಬಿಡು. ನಾನು ಬರ್ತೇನೆ ಇವತ್ತು. ಚಂದ್ರ ಒಂದು ಅದೇ ನಿಮ್ಮ ಅಣ್ಣಂದ
ಇತ್ತಲ್ಲ ಹುಡುಗಿ ಆಕಿದು ಮದುವೆ ಇವತ್ತು. ನಾನೇನು ಹೋಗಲ್ಲ, ಅವ್ರೇನು ಹೋದ್ರೋ ಬಿಟ್ರೋ ಗೊತ್ತಿಲ್ಲ. ಅವರು ಇಲ್ಲಿ ಮಾಡ್ಕೊಳ್ಳಲ್ಲ, ನೀವೇ ನಮ್ಮೂರಿಗೆ ಕರ್ಕೊಂಬರ್ರಿ ಆಕಿನ್ನ, ಮದ್ವೆ ಇಲ್ಲೇ ಮಾಡ್ಕೊಂಡು ಮುಗಿಸ್ಕೊಂಡು ಕೈ ಬಿಡ್ತೀವಿ ಅಂತ ಹೇಳಾರಂತ. ಹಾಗಾಗಿ ತಾಯಿ ಮಗಳು ಅಲ್ಲೇ ಹೋದ್ರೆ ಏನೋ ಗಾಡಿ ಕಳಿಸ್ತೀನಿ ಅಂತಿದ್ರಂತ ಅವ್ರು. ಅದು ಹೋದ್ರೆ ಬಿಟ್ರೆ ನೋಡ್ತೇನೆ, ಇದ್ರಂದ್ರೆ ಮಾತಾಡ್ಸಿ ಮನೆಗೆ ಹೋಗ್ತೇನೆ. ಅಲ್ಲಿದು ಕಮಿಷನ್ ಬರ್ಬೇಕು, ಕೊಡ್ತೇನೆ ಅಂತ ಹೇಳ. 10,000 ರೂಪಾಯಿ ಕೊಡ್ತೇನೆ ಅಂದ್ರೆ ಗೊತ್ತೇನೆ. ಮಗಳು ಹಂಗಿದ್ಲಲ್ಲ ಮತ್ತೆ, ಹಾಗಾಗಿ ಚಲೋ ಸಂಬಂಧ ನೋಡಿ ತೋರಿಸಿದ್ರೆ 10,000 ಕೊಡ್ತೇನೆ ಇಲ್ಲ. ಅದ್ರ ತಕ್ಕ ತೋರಿಸೇನಿ ಎಲ್ಲ ಆತು ಹೋತು, ಮದ್ವಿನೂ ಆಗಕತ್ತಾರ. ಈಗ ನನ್ನ ರೊಕ್ಕ ಬರ್ತತಲ್ಲಿ. ಹೌದಾ, ಚಲೋ ಆಗ್ಬಿಡವಾ ಹುಡುಗಿ, ಹೆಂಗ ಒಟ್ಟು ತಟ್ಟಿಗೆ ಸಣ್ಣಗೆ ಆರಾಮಾಗಿರ್ಲಿ, ಇದು ತಣ್ಣಗೆ ಆರಾಮಾಗಿರ್ಲಿ. ಸರಿ ಏನ್ರಿ, ಈಗ ಮನಿ ಓಪನಿಂಗಿಗೆ ಅಂತ ಇಟ್ಟಾಗ ಒಂದು ಟಿವಿ, ಒಂದು ಚಲೋ ಒಂದು ಏನದು ನನ್ಗೆ ಮದ್ವೆಯಾಗ ಟಿಜುರಿ ಕೊಡತ್ತಿದ್ರು, ಬೇಡ 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 ಅಂತಂದ್ರಿ. ಆವಾಗ ಕೊಡಲಿಲ್ಲ. ಈಗ ಇಸ್ಕೊತೇನೆ ಬಿಡ್ರಿ, ನಾನೇ ಬೇಕಾದ್ರೆ ಟಿಜುರಿ ನಮ್ಮ ಅವನಪ್ಪನ ಕಡೆನೇ ಇಸ್ಕೊತೇನೆ. ಪಲ್ಲಂಗ್ ಅಂತೂ ನಮಗೆ ಕೊಟ್ಟಿದ್ದೇ ಐತಿ, ಹೌದಾ? ಪಲ್ಲಂಗ್ ಒಂದು, ಆಮ್ಯಾಗ ಮನೆಗೆ ಏನೇನು ಬೇಕೆಲ್ಲ ಒಂದು ಸ್ವಲ್ಪ ತೊಗೊಂಬರ್ಬೇಕಲ್ರಿ, ದುಡ್ಡಿಲ್ಲ. ಹೌದು, ಈ ಮನೆಯಾಗಿರೋ ಟಿವಿ ಏನೋ ನೀವೇ ತಂದಿದ್ದಂತ, ಮತ್ತೆ ಹೊಸ ತರೋದು ಈ ಟಿವಿನ ತೊಗೊಂಡು ಬಿಡ್ರಿ. ಬೇಡ ಸರಿ ಅನ್ಸಲ್ಲ. ಅವಾಗ ಇಲ್ಲಿ ಕೂಡಿದ್ದಾಗ ನಾವೊಂದು ಹಣ್ಣೊಂದು ಏನೋ ತಂದಿಟ್ಟೇವಿ. ಆದ್ರೆ ಈಗ ನಾವು ಮನಿ ಬೇರೆ ಆಗಿತ್ತು ಅಂದ ತಕ್ಷಣ ಅವನ್ನೆಲ್ಲ ತಗೊಂಡು ಹೋಗೋದು ಸರಿ ಅನ್ಸಲ್ಲ. ಸುಮ್ಮನೆ ಅವ್ರಿಗೂ ಸಿಟ್ಟು ಬರ್ತೈತಿ. ಅಯ್ಯೋ ಎಲ್ಲ ಗೊತ್ತು ಅವ್ರೇನು ತಂದಿಲ್ಲಂತೆ, ಎಲ್ಲ ನೀವೇ ತಂದಿಟ್ಟಿದ್ದಂತೆ. ಟಿವಿ ಆಮೇಲೆ ಇದು ಇಸ್ತ್ರಿ ಪೆಟ್ಟಿಗೆ ಇವೆಲ್ಲ ನೀವೇ ಅಂತಲ್ಲ ತಂದಿದ್ದ. ಹೌದು, ಇಸ್ತ್ರಿ ಕಲ್ಲು, ಟಿವಿ, ಆಮ್ಯಾಗ ಮನ್ಯಾಗ ಕೆಲವೊಂದೊಂದು ಮಿಕ್ಸಿ ಅವೆಲ್ಲ ತಂದಿಟ್ಟಿದ್ ನಾನೇ. ಮತ್ತೆ ಅಣ್ಣ ರೊಕ್ಕ ಇಲ್ಲ ಅಂತಿದ್ದ ಯಾವಾಗ ನೋಡಿದ್ರು. ಎಲ್ಲ ರೊಕ್ಕನೂ ಅಲ್ಲೊಬ್ಬಕಿನ ಹಿಡಿದಿದ್ರಲ್ಲ, ಆಕಿಗೆ ಒಯ್ದು ಸುರುತ್ತಿದ್ರ, ಮತ್ತೇನೈತಿ? ಅದಕ್ಕೆ ನಿಮ್ಗೆ ಯಾವಾಗಲೂ ರೊಕ್ಕಿಲ್ಲ ಅಂತ ಹೇಳ್ತಿದ್ರು. ಅದು ಲೆಕ್ಕದಂತ ನೋಡಿದ್ರೆ ಅದು ರೊಕ್ಕ ಎಲ್ಲ ಆಕಿ ಮನೆಗೆ ಹೋಗ್ತಾ ಇತ್ತು. ಸ್ವಲ್ಪರ ರೊಕ್ಕ ಎಲ್ಲಿ ಹೋಗತಿ ಏನು ಎತ್ತ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ರಿ ಅಂದ್ರೆ ನೀವು ತಂತಂದು ಹಾಕಿ ಅವರೆಲ್ಲ ರೊಕ್ಕ ಒಯ್ದು ಯಾವ್ಯಾಕಿಗೆ ಬಡಿತಿದ್ದಿಲ್ಲ. ಒಂದೊಂದ್ಸಲ ನೆನೆಸ್ಕೊಂಡ್ರೆ ಭಾರಿ ಸಿಟ್ಟು ಬರ್ತದೆ ನನಗೆ. ಏನು ಮಾಡ್ಬೇಕು, ಎಲ್ಲ ನನ್ನ ಹೊಣೆ ಬಾರ ಅದಕ್ಕೆ ಬಾಯಿ ಮುಚ್ಕೊಂಡದೀನಿ. ಆತಾತು, ಈಗ ಮೊದ್ಲು ಮಾಡಿದ್ದು ನಮ್ಮ ಅಣ್ಣ ತಮ್ಮಗ್ ಸಂಬಂಧಪಟ್ಟಿದ್ದದು. ನೀ ಅದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಏನ ಸುಮ್ನಿರು. ಈಗ ಅವಾಗ ತಂದಿದ್ದನ್ನೆಲ್ಲ ಈಗ ವಾಪಸ್ ಕೊಡು ಮಾಡು ಇವೆಲ್ಲ ನಾ ಮಾತಾಡಕ್ ಸಹಿ ಇಲ್ಲ. ಈಗೇನ್ ನಿನಗೆ ಟಿವಿ ಬೇಕದಲ್ಲ, ತರ್ತೇನೆ ಬಿಡು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ? ಹೆಂಗ ಒಂದ್ ರೊಕ್ಕ ಜೋಡಿಸಿ ಎತ್ತಾಗಿಂದ ಒಟ್ಟು ಒಂದು ತಗೊಂಡ್ಬರ್ತೇನೆ ನಾನು. ಒಟ್ಟು ನೀ ಅದ್ರ ಬಗ್ಗೆ ಕಾಳಜಿ ಮಾಡ್ಕೋಬೇಡ, ನಾ ತರ್ತೇನೆ. ಆಯ್ತು, ಅದೇನು ತೊಗೊಂಬರ್ರಿ. ಮನಿ ಓಪನಿಂಗ್ನಾಗ ಟಿವಿ ಇರ್ಬೇಕಷ್ಟೇ. ನಾ ಈಗ ಹೇಳೇನು ಮತ್ತೆ. ಆಮ್ಯಾಗ ಟಿವಿ ತರಕ್ಕೆ ರೊಕ್ಕಿಲ್ಲ ಮಾಡಿಲ್ಲ ಅಂತಂದ್ರೆ ನಮ್ಮ ಮನೇನ ಟಿವಿ ಎತ್ಕೊಂಡು ಹೋಗಿಡ್ತೇನೆ ಅಷ್ಟೇ. ಏನಂತೀರಿ? ಇದು ನಿನಗೆ ಸಂಬಂಧನೇ ಇಲ್ಲಲೇ. ಮನಿ ಓಪನಿಂಗ್ನಾಗ ಇದು ಟಿವಿ ತಗೊಂಡೋಗಿ ಇಡಕ್ಕೆ ನಿಂಗೆ ಸಂಬಂಧನೇ ಇಲ್ಲ. ಸುಮ್ಮನೆ ಇರು, ಮಾತಾಡಿ ಸುಮ್ಮನೆ ಇದು ಮಾಡ್ಕೋಬೇಡ. ಬಾ ಒಳಗ. ವಾ ಯಾರಪ್ಪ ಅವ್ರು? ಸುನಿಲ? ಯಾರು ಹುಡುಗಿ? ಯಾರದು? ಕಾಕ, ಅದು ನಾನು ಮದುವೆಯಾಗ ಹುಡುಗಿ ಕಾಕ. ಏನ ಮದುವೆಯಾಗ ಹುಡುಗಿಯ? ಅಲ್ಲಪ್ಪ, ಮನೆಗೆ ಕರ್ಕೊಂಬಂದಿಯಲ್ಲ. ಅಲ್ಲ ಅವ್ರಪ್ಪ ಅವರು ಯಾರು ಬಂದಿಲ್ಲ? ಅಲ್ಲ ಮನೆಗೆ ಕರ್ಕೊಂಬರ್ತೇನಂತ ಏನು ಹೇಳಿದ್ದೇನೆ? ಗೊತ್ತಕತ್ ಕಾಕ, ಎಲ್ಲ ಗೊತ್ತಕತ್ ತಡ್ರಿ. ಅವ್ವಾ ಎಲ್ಲದೇ? ಅಯ್ಯೋ ಇದು ಎಷ್ಟಾರ ಓದಿರ್ತಿಲ್ಲ. ಹೇಳ, ಏನು ಸಮಾಚಾರ? ಈ ಹುಡುಗಿ ಯಾರಲ್ಲ? ಹೇಳಿದ್ನಲ್ಲವಾ ನಾ ಮದುವೆಯಾಗ ಹುಡುಗಿ ಅಂತೇಳಿ. ಈಕಿನೇ. ಓ ಹೌದಾ? ಓಹೋ, ಮದ್ವಿಗೆ ಒಪ್ಕೊಂಡ್ರನ? ಮನೆಗೆ ಕರ್ಕೊಂಬಂದಿಯ ನಂಗೆ ತೋರ್ಸಾಕಂತೇಳಿ? ಅಡ್ಡಿಲ್ಲ. ಇಬ್ಬರದು ಜೋಡಿ ಚಂದ ಐತಪ್ಪ. ಇಲ್ಲ ಮದ್ವಿಗೆ ಒಪ್ಕೊಳ್ಳಿಲ್ಲ. ಏನ್ ಬೇಕಾದಾಗ್ಲಿ ನೀ ಸತ್ರು ಅಡ್ಡಿ ಇಲ್ಲ, ನಾನ್ ಮಾತ್ರ ಈ ಮದ್ವಿಗೆ ಒಪ್ಕೊಳ್ಳಲ್ಲ ಅಂತೇಳಿ ಹೇಳ್ತು ಅಪ್ಪ. ಅವ್ರಪ್ಪ ಹೇಳಿದ್ರು, ಅವ್ರವನು ಅಷ್ಟೇ, ನಂಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ, ಬೇಕಾದಾಗ್ಲಿ ಮದ್ವಿಗೆ ನಾನ್ ಮಾತ್ರ ಒಪ್ಪಲ್ಲ ಅಂತೇಳಿ ಅಂತ ಅಂದ್ಬಿಟ್ರು. ಏನ ನಾನ್ ಮಾತ್ರ ಮದ್ವಿಗೆ ಒಪ್ಪಲ್ಲ ಅಂದ್ಬಿಟ್ರ? ಅಯ್ಯೋ ದೇವ್ರೆ, ಅಲ್ಲಲ್ಲ ಎಷ್ಟು ಇಬ್ರು ಭಾಳ ಪ್ರೀತಿ ಮಾಡತ್ತೀವಿ ನಾವು, ಒಬ್ರಿಗೊಬ್ರು ಬಿಟ್ಟಿರೋದಿಲ್ಲ ಅಂತ ಹೇಳ್ಬೇಕು ಬೇಡ ನೀನು. ಹೇಳಂಗಿರ್ತೇನೆ ನನವ. ಎಲ್ಲ ಹೇಳಿದ್ರು ಅವ್ರ ಹಠ ಅವ್ರು ಬಿಡ್ವಲ್ರು. ನೀ ಅವ್ನ ಮದ್ವಿ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ, ಬೇಕಾದಾಗ್ಲಿ ನೀ ಮಾತ್ರ ಅವ್ನ ಮದ್ವಿ ಮಾಡ್ಕೋಬಾರ್ದು, ನಾ ಈ ಮದ್ವಿಗೆ ಸುತಾರಾಮ್ ಒಪ್ಪೋದಿಲ್ಲ, ಅವ್ನ್ ಬಿಟ್ಟು ನಾ ತೋರಿಸಿದ ಹುಡುಗನ ಮದ್ವಿ ಮಾಡ್ಕೊಂಡ್ರೆ ನಿನ್ಗೆ ಎಲ್ಲ ಜೀವನ ಇಲ್ಲ ಅಂದ್ರೆ ಇಲ್ಲ ಅಂತ ಒದರಾಡಕತ್ರು. ಈಗ ಏನ್ ಮಾಡ್ದಂಗಾರ? ಈಗ ಮುಂದೆ ಮಾಡ್ತೀರಿ? ಮುಂದೇನ್ ಮಾಡಕ್ ಏನೈತಿ? ನನ್ಗೆ ಅವನ ಬೇಕು ಅಂತ ಈಕಿ ಪಾಪ ನಾನು ಪ್ರೀತಿ ಮಾಡ್ತಿದ್ಲಲ್ಲ, ನಂಗೆ ಅವನ ಬೇಕು ಅಂತಂದೆ ಹಠ ಮಾಡಿ ನನ್ನ ಜೊತೆ ಬಂದ್ಬಿಟ್ಲ. ನಿನ್ ಜೊತೆ ಬಂದ್ಬಿಟ್ಲ? ಅವ್ವ ಇನ್ಮೇಲೆ ಈಕಿ ಇಲ್ಲೇ ಇರ್ತಾಳ. ಅಲ್ಲಲ್ಲ ಇಲ್ಲೇ ಇರ್ತಾಳಂದ್ರೆ ಏನ್ ಅರ್ಥ? ಅದು ನಂಗಂತೂ ತಿಳಿವಲ್ತ. ಅವ್ರ ಅಪ್ಪ ಅವರು ಏನಾರ ಕಂಪ್ಲೇಂಟ್ ಕೊಟ್ರ ಪೊಲೀಸರಿಗೆ ಏನ್ ಮಾಡ್ತಿ? ಇಲ್ಲೇ ಇರ್ತಾಳಂತೀಯಲ್ಲ ನೀನು. ಯಾಕ ನೋಡಪ್ಪ, ಇದು ಯಾಕ ನಂಗೆ ಸರಿ ಹೊಂದ್ವಲ್ತ. ಇಲ್ಲವಾ, ಏನೂ ಆಗಲ್ಲ, ಹಂಗೇನಾಗಲ್ಲ, ನೀ ಸುಮ್ಮನಿರು. ನೀನು ಒಂದು ಸ್ವಲ್ಪ ದಿನ ಇಲ್ಲೇ ಇರಲಿ, ಆಮೇಲೆ ನೋಡಿ ಅವರೇ ಒಪ್ಕೊಂಡು ಮದುವೆ ಮಾಡ್ತಾರೆ. ಅವರಿಗೆ ಮಗಳು ಬಿಟ್ಟಿರ್ತಾರನವ, ಅದಕ್ಕೆ ಬುದ್ಧಿ ಕಲಿಸ್ಬೇಕಂತೇಳಿ ಇಲ್ಲಿ ಬಂದಿರೋದು. ಆಕಿಗೆ ಇಷ್ಟ ಅಂತೆ, ಆಕಿಗೆ ಇಷ್ಟ ಐತೆವ, ಆಕಿ ಇರಲ್ಲ ಬಿಟ್ಟು. ಅಲ್ಲವಾ ಹುಡುಗಿ, ನಿನ್ನ ಹೆಸರು ಏನಂತ ನಂಗೆ ಗೊತ್ತಿಲ್ಲ. ಅಲ್ಲ, ನನ್ನ ಮಗನ ಜೊತೆ ಬಂದೆಲ್ಲ, ನಿಮ್ಮಪ್ಪ ನಿಮ್ಮವ್ವ ಏನಂತಾರ ಏನ? ಅವ್ರು ಏನು ಬೇಕಾದರೂ ಅನ್ಲಿ, ನಾ ಮಾತ್ರ
ಇವ್ರನ್ನ ಮದುವೆ ಮಾಡ್ಕೊಳ್ಳೋದು. ಅಲ್ಲ, ಹುಟ್ಟಿಸಿದ ತಂದೆ ತಾಯಿಗಿಂತ ನಿನ್ನೆ ಮೊನ್ನೆ ಬಂದು ಹುಡುಗ ಹೆಚ್ಚದ್ನ ನಿನಗೆ? ಸಣವ ಹಂಗೆ ಕೇಳ್ತೀರಿ ನೀವು? ಹಂಗೆ ಕೇಳೋದು ಯಾಕೋ ಸರಿ ಇಲ್ಲ ಅನಿಸ್ತದೆ ನನಗೆ. ಅಲ್ಲ, ನೀವು ಹಂಗೆ ಕೇಳಕ್ಕೆ ಹೋಗ್ಬೇಡ್ರಿ. ಹುಡ್ಸಿ ತಂದೆ ತಾಯಿಗಿಂತ ನಿನ್ನೆ ಮನೆ ಬಂದವ್ರು ಇದನ್ನ ಅಂತಂದ್ರೆ ಏನು ಅರ್ಥ ಅದು? ಹಾಗೆಲ್ಲ ಕೇಳಬೇಡ್ರಿ. ಆಕಿಗೆ ನಾನಂದ್ರೆ ಭಾಳ ಇಷ್ಟ, ನನ್ನ ಬಿಟ್ಟಿರೋಕೆ ಇಷ್ಟ ಇಲ್ಲ ಆಕಿಗೆ. ಹಂಗಂತೇಳಿ ಈಗ ಇಷ್ಟಪಟ್ಟು ಹುಡುಗನ ತಂದೆ ತಾಯಿ ಸಲುವಾಗಿ ಬಿಟ್ಕೊಡಕತ್ತೇನ? ಹೇಳ್ರಿ ಹಂಗಾರೆ ನೋಡೋಣ. ಇನ್ಮೇಲೆ ಆಕಿ ಇಲ್ಲೇ ಇರ್ತಾಳ. ಅವ ಆಕಿಗೆ ಇರಾಕ ಒಂದು ರೂಮಿಂದ ವ್ಯವಸ್ಥೆ ಮಾಡವ. ಅಲ್ಲಿ ಇದು ತಂಗಿ ರೂಮ್ ಐತಲ್ಲ, ಆಕಿ ಮದುವೆ ಹೋದ್ಮ್ಯಾಗ ಅದು ಖಾಲಿನೇ ಐತಲ್ಲ, ಅಲ್ಲೇ ಇರಕ್ಕೆ ವ್ಯವಸ್ಥೆ ಮಾಡ್ಬಿಡು. ಸರಿ ಆತಪ್ಪ, ಅಲ್ಲೇ ಇರಲಿ. ಈಗ ಎಷ್ಟು ದಿನ ಅಂತ ಹಂಗೆ ಇಟ್ಕೊಳ್ಳೋದು? ಮದುವೆ ಆಗ್ಲಾರ್ದು ಹುಡುಗಿ ಬಂದು ಹಿಂಗೆ ಮನೆಯಾಗಿದ್ರೆ ನೋಡಿದ ಮಂದ್ಯಾರ ಏನಂದಾರ ಅಂತ. ಅವ ಮದುವೆ ಮಾಡ್ಕೋತೀನವ ನನಕಿನ, ನೀವೇ ಮಾಡ್ಬೇಕು ಮುಂದೆ ನಿಂತು. ಹೆಂಗಿದ್ರು ಶ್ರಾವಣ ಒಳ್ಳೆ ದಿನ ಐತಿ, ಶುಕ್ರವಾರ ಇಲ್ಲ ಗುರುವಾರ ಯಾವತ್ತರ ಒಂದಿನ ನೋಡಿ ತಾಳಿ ಕಟ್ಟಿಸ್ಬಿಡ್ರಿ. ನಾನಾಕಿ ಮದುವೆ ಮಾಡ್ಕೊಂತೀವಿ. ಆಕಿ ಮದುವೆ ಮಾಡ್ಕೊಳಕ ಬಂದಾಳೆ. ನಾನು ಮದುವೆ ಮಾಡ್ಕೊತೀನಿ. ಹಾಂ ಸರಿ, ದಿಢೀರಂತ ಹಿಂಗಂದ್ರೆ ಹೆಂಗವ? ನಿಮ್ಮ ಇದು ತಡ್ಲ, ನಿಮ್ಮ ಅಪ್ಪ ಬರಲಿ. ನಿಮ್ಮ ಅಪ್ಪ ಬಂದಲ್ಲಿ ಮಾತಾಡಿ ನಿಂಗೆ ಏನು ಅನ್ನೋದು ಹೇಳ್ತೇನೆ. ಹಾಂ ಸರಿ ಆತ್ಮೆ, ನೀ ನೋಡಿ ವಿಚಾರ ಮಾಡು. ಅಪ್ಪ ನೀನು ಹೇಳಿ ನಾನು ನೀ ಹೆಂಗೆ ಹೇಳ್ತೀಯ ಹಂಗಾಲಿ. ಆದ್ರೆ ನಮ್ಮಿಬ್ರು ಮದ್ವೆ ಈಗ ನೀನು ಮಾಡಿಸ್ಲೇಬೇಕು. ಬಿಟ್ರೆ ಆಕಿಗೆ ಅವ್ರ ಅಪ್ಪ ಅವ್ರವ್ವ ಬೇರೆ ಯಾವ್ದನ್ನಾರು ಕಟ್ಬಿಡ್ತಾರೆ ಅಷ್ಟೇ. ಸರಿ ಆಯ್ತು. ಅಲ್ಲ, ನಿನ್ನಂತೆಲ್ಲ ಒಂಚೂರು ಮಾತಾಡ್ಬೇಕಲ್ಲ. ತಡಿ, ಮೊದ್ಲಕ್ಕಿಗೆ ಒಂದು ರೂಮ್ ತೋರಿಸಿ ಬರ್ತೇನೆ. ಬಾರವಾ ಇಲ್ಲಿ. ಅದೇ ಬರ್ರಿ, ನಾ ನಿಮ್ಮ ಹತ್ರ ಮಾತಾಡ್ಬೇಕು. ಅಪ್ಪ, ಈ ನಮ್ಮ ಕಾಕ ಏನು ಹೇಳ್ತಾನಂತ ಮಾಡಿದ್ದೆ. ಅಲ್ಲ, ಹೇಳಕ್ಕೆ ಏನೈತಿ? ಅವ್ರ ಮನೆ ಕಟ್ಕೊಂಡು ಬೇರೆ ಹೊಂಟಾರ. ಈಗ ಏನೇ ಇದ್ರು ನಮಗೆ ಸಂಬಂಧಪಟ್ಟಿದ್ದು. ಇಲ್ಲ, ಆಕಿಗೆ ರೂಮ್ ತೋರಿಸಿ ಬಂದೇನು ಬಿಡು, ಅಲ್ಲಿ ಇರ್ತಾಳ. ಅಲ್ಲ, ನಿನ್ನ ತೆಲ ಬುದ್ಧಿ ಐತಿಲ್ಲ. ಅವ್ರ ಅಪ್ಪನ ಈಡ ಆಸ್ತಿ ಐತಿ, ಚಲೋ ಐತಿ, ಎಲ್ಲ ನೆಟ್ಟಗ ಅಂತೇಳಿ ನೀ ಲವ್ ಮಾಡಿದ್ದೆ. ಈಗ ಎಲ್ಲ ಬಿಟ್ಕೊಟ್ಟು ಆಕಿ ಇಲ್ಲಿ ಕರ್ಕೊಂಬಂದಿಯಲ್ಲ. ಅವರಪ್ಪ ಅವರವ್ವ ಈಗ ಮತ್ತೆ ನಾವು ತೋರಿಸಿದ ಹುಡುಗನ್ನ ಮದುವೆ ಮಾಡ್ಕೊಂಡ್ರೆ ಎಲ್ಲ ಐತಿ, ಇಲ್ಲಾಂದ್ರೆ ಏನೂ ಇಲ್ಲ ಅಂತ ಹೇಳಿದ್ರಿಲ್ಲ ಅವ್ರು. ಈಗೀಗಿನ ಕಟ್ಕೊಂಡು ಏನು ಮಾಡ್ತೀವಿ? ಇವ್ವ ಒಬ್ಳೆ ಮಗಳು, ಕೊಡ್ಲಾರ್ದೆ ಎಲ್ಲೋಕಾರ ಸಿಟ್ಟು ಬಂದಂಗೆ ಅಂತಾರ. ಅಷ್ಟಕ್ಕೂ ಬಿಟ್ಟಿರ್ತಾರನವ. ಸುಮ್ಮನಿರು ನೀನು. ಇನ್ನು ಬಿಡು, ಬೇರೆ ಬೇರೆ ಮಕ್ಳದಾರ, ಈಕಿನ ಬಿಟ್ಟು ಆ ಕಡೆ ಇದು ಮಾಡ್ತಾರ ಅನ್ನಕ್ಕೆ. ಒಂದು 4 ದಿನ ಮಗಳು ಕಣ್ಣು ಮುಂದಿಲ್ಲ ಅಂತಂದ್ರೆ ಹೋಗ್ಲಿ ಬಿಡು, ಮಗಳು ಯಾರನ್ನ ಇಷ್ಟಪಟ್ಟಾಳ ಅವ್ರಿಗೆ ಕೊಟ್ಟು ಮದುವೆ ಮಾಡೋಣ, ಇಲ್ಲ ಅವರೇ ಮದುವೆ ಮಾಡ್ಕೊಂಡ್ರು ಚೆನ್ನಾಗಿರಲಿ ಅಂತಾರೆ ಅಷ್ಟೇ. ಅದಕ್ಕೆ ನಾನು ಅಂತೀನಿ, ಬೇಗ ಅಪ್ಪ ಬರತ್ಲೆ ಮಾತಾಡಿ ನಾಳೆ ನಾಡ್ದ್ರೊಳಗೆ ಮದುವೆ ಮಾಡಿಸ್ಬಿಡು ನಮ್ಮಿಬ್ಬರಿಗೂ. ಮದುವೆ ಮಾಡ್ಲಾರ್ದ ಅವ್ರ ಮನೆಗೆ ಏನಾರು ಹೋದು ಈಕಿ ಮನಸ್ಸು ಏನಾರು ಚೇಂಜ್ ಆದರೆ ವಜ್ಜಿ. ಅದಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ರೆ ಅವರು ಸುಮ್ಮನೆ ಚಿಂತೆ ಬಿಡ್ತತಿ. ಸರಿ, ನೀ ಹೇಳೋದು ಬರೋಬರಿನೇ. ಆಯ್ತು, ಹಂಗೆ ಮಾಡೋಣ. ನಿಮ್ಮ ಅಪ್ಪರ್ಲೆ ಮಾತಾಡಿ ನಾಳೆನೇ ಗುಡಿಯಾಗ ತಾಳಿ ಕಟ್ಸಕ್ಕೆ ಒಂದು ವ್ಯವಸ್ಥೆ ಮಾಡಿಸ್ತೀನಿ. ಮತ್ಲ ಕೆಲಸ ಮಾಡವ. ಏನು ಕಾಕ ನೋಡಿದ, ಏನು ಅನ್ಲಿಲ್ಲ, ಸುಮ್ಮನೆ ಇದ್ರು. ಅನ್ನಕ್ಕೇನೈತೆ ಬಿಡು, ನಿಮ್ಮ ಅಪ್ಪ ಬರಲ್ಲ ಮಾತಾಡ್ತೀನಿ.